ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಅಖಾಡದಲ್ಲಿ ಮಲೆನಾಡ ಕುಡಿಗಳ ಅಬ್ಬರ. ನಮಸ್ಕಾರ ವೀಕ್ಷಕರೇ, ಪ್ರಮುಖ ಸುದ್ದಿಯೊಂದಿಗೆ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಇಂದು ಟಗರುಗಳ ಅಬ್ಬರ ಮುಗಿಲು ಮುಟ್ಟಿತ್ತು. ನಗರದ ಸೈನ್ಸ್ ಮೈದಾನದಲ್ಲಿ ಕೋಟೆ ಶ್ರೀ ಮಾರಿಕಾಂಬಾ ಟಗರು ಕಾಳಗ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 16ನೇ ವರ್ಷದ ರಾಜ್ಯ ಮಟ್ಟದ ಭರ್ಜರಿ ಟಗರು ಕಾಳಗಕ್ಕೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಅಖಾಡದಲ್ಲಿ ಟಗರುಗಳು ಕಾದಾಡುತ್ತಿದ್ದರೆ, ವೇದಿಕೆಯ ಮೇಲೆ ಜಿಲ್ಲೆಯ ಪ್ರಭಾವಿ ರಾಜಕೀಯ ಮುಖಂಡರು ಒಂದಾಗಿ ಕಾಣಿಸಿಕೊಂಡರು. ಪಕ್ಷಾತೀತವಾಗಿ ವೇದಿಕೆ ಹಂಚಿಕೊಂಡ ಗಣ್ಯರು, ಈ ಜಾನಪದ ಕ್ರೀಡೆಯನ್ನು ಉಳಿಸಿ ಬೆಳೆಸುತ್ತಿರುವ ಸಮಿತಿಯ ಕಾರ್ಯವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದರು. ಕೇವಲ ಶಿವಮೊಗ್ಗ ಮಾತ್ರವಲ್ಲದೆ, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದ ಬಲಿಷ್ಠ ಟಗರುಗಳು ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ನೆರೆದಿದ್ದ ಸಾವಿರಾರು ಕ್ರೀಡಾಭಿಮಾನಿಗಳನ್ನು ರೋಮಾಂಚನಗೊಳಿಸಿದವು. ಸಂಭ್ರಮದ 16 ವರ್ಷ. ಕಳೆದ 16 ವರ್ಷಗಳಿಂದ ಯಶಸ್ವಿಯಾಗಿ ಈ ಮಲೆನಾಡ ಮಹೋತ್ಸವವನ್ನು ನಡೆಸಿಕೊಂಡು ಬರುತ್ತಿರುವ ಸಮಿತಿಯು, ಈ ಬಾರಿ ಮತ್ತಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಒಟ್ಟಿನಲ್ಲಿ, ರಾಜಕೀಯ ಗಣ್ಯರ ಶುಭ ಹಾರೈಕೆ ಹಾಗೂ ಟಗರುಗಳ ಜಿದ್ದಾಜಿದ್ದಿನ ಕಾಳಗದಿಂದಾಗಿ ಇಡೀ ಸೈನ್ಸ್ ಮೈದಾನ ಇಂದು ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ಮಾರಿಕಾಂಬಾ ಟಗರು ಗಣ ಸಮಿತಿಗೆ ಇವತ್ತು ನಮ್ಮ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ, ಇದು 16ನೇ ವರ್ಷಕ್ಕೆ ಇವರು ಕಾಲಿಟ್ಟಿದ್ದಾರೆ. 16 ವರ್ಷ ಅಂದ್ರೆ 2 ವರ್ಷಕ್ಕೆ ಒಂದ್ಸತಿ ಟಗರು ಇವರು ಕಣಕ್ಕೆ ಆಟ ಆಡಿಸ್ತಾರೆ. ಮಾರಮ್ಮ ಇಡೀ ಶಿವಮೊಗ್ಗ ನಗರಕ್ಕೆ ಮಾರಿಕಮ್ಮ ಜಾತ್ರೆ ನಾವು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀವಿ. ಎಲ್ಲರೂ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಶಿವಮೊಗ್ಗ ನಮ್ಮ ಚನ್ನಬಸಪ್ಪ ಅವರು ಹೇಳಿದಂಗೆ ಇಡೀ ಜಿಲ್ಲೆಯಿಂದ ನಮ್ಮ ಶಿವಮೊಗ್ಗ ನಗರಕ್ಕೆ ಬಂದು ಮಾರಮ್ಮನ ಜಾತ್ರೆ ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ. ಹಾಗಾಗಿ ಎಲ್ಲ ಬಂದಿರುವ ಎಲ್ಲ ಯುವಕರಿಗೂ, ಮಹಿಳೆಯರಿಗೂ, ಎಲ್ಲ ಸ್ನೇಹಿತರಿಗೂ ಧನ್ಯವಾದ ಅಂತ ಹೇಳಿ, ನನಗೆ ಇಲ್ಲಿ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟಿರೋದು ಎಲ್ರಿಗೂ ಧನ್ಯವಾದ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.